ಸತ್ಯದ ಲೋಕ, ಅದು ಜ್ಞಾನದ ಲೋಕ, ಅದು ಜ್ಞಾನದ ಲೋಕ. ಅದಕ್ಕೆ ನಮ್ಮೆಲ್ಲರಿಗೂ ಏನು ಬೇಕಾಗ್ಯದ ಅಂತ ಕೇಳಿದ್ರೆ ಭಗವದ್ ದರ್ಶನ, ಆನಂದದ ದರ್ಶನ. ನಮಗೆ ಜೀವನದೊಳಗೆ ದರ್ಶನಗಳು ಆಗಕತ್ತಾವ. ಯಾವ್ಯಾವ ಅಂತ ಕೇಳಿದರೆ ಸುಖದ ದರ್ಶನ, ದುಃಖದ ದರ್ಶನ. ಸಂಸಾರ ಅಂತ ಕೇಳಿದರೆ 100,000 ಕೋಟಿ ಉಂಟು ಶಂಕರ ಅಂತ ಬರೀತಾರೆ ಶಂಕರಾಚಾರ್ಯರು. ಆ 100,000 ಕೋಟಿ ಕಷ್ಟಗಳ ಒಳಗೆ ಬರೇ ಸುಖನ ಬರ್ತೈತೇನ್ರಿಪ್ಪ? ಬರೀ ಸುಖ ಯಾರು ಅನುಭವಿಸಿದವ್ರು ಅದಾರೇನು ಜೀವನದೊಳಗೆ? ಮೊನ್ನೆ ಒಬ್ಬರು ಭೇಟಿಯಾಗಿದ್ದರು. ಏನಂತ ಕೇಳಿದ್ರೆ ಡಾಕ್ಟ್ರು, ಅವರ ಯಜಮಾನರು ಡಾಕ್ಟ್ರು, ಮಗ ಮಗಳು ಅಮೇರಿಕಾ ಲಂಡನ್ದೊಳಗೆ ಅದಾರ. ಏನು ವಿಪರೀತವಾಗಿರ್ತಕ್ಕಂತಹ ಸಂಪತ್ತು. ಅವ್ರು ಹೇಳಿದರು ಏನು ಮಾಡಿರಿ ಅಂತ ಕೇಳಿದ್ರೆ ಮಾತಾಡ್ತಾ ನಮ್ಮ ಬಾಡಿ ಡೊನೇಟ್ ಮಾಡಿವಿ ಆಸ್ಪತ್ರೆಗೆ. ಅಲ್ಲ ಯಾಕಂತ ಕೇಳಿದೀವಿ. ಅಲ್ಲ ನಮ್ಮ ಮಕ್ಕಳಿರೋದು ವಿದೇಶದೊಳಗೆ, ಬರ್ರಿ ಅಂತ ಕರೆದ್ರೆ ಬರಾಕ ಸಮಯ ಇಲ್ಲ. ಎಷ್ಟು ದುಡ್ಡು ಬೇಕು ಹೇಳು, ಕೊಡ್ತೀವಿ. ಖರೆ ನಿಮಗೆ ಬರಾಕ ನಮಗೆ ಅವಕಾಶ ಇಲ್ಲ, ನಮಗೆ ಸಮಯ ಇಲ್ಲ, ಕರಿಬೇಡ್ರಂತಾರು. ಈಗ ಸಮಯ ಇಲ್ಲ ಅನ್ನಂಥವ್ರು ನಾವು ಸತ್ತ ಮೇಲೆ ಬರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅವ್ರು ಅಲ್ಲೇ ಆನಂದಲಿಂದಿರಲಿ, ನಮ್ಮ ಬಾಡಿ ಬೇರೆ ಮಕ್ಕಳಿಗೆ ಕಲಿಯೋರಿಗೆ ಅನುಕೂಲ ಆಗಲಿ ಅಂತ ಬಾಡಿ ಡೊನೇಟ್ ಮಾಡಿವಿ ಅಂತ ಹೇಳಿದರು. ಕಾಲ ವಿಪರೀತವಾಗಿರ್ತಕ್ಕಂತಹ ಇಂಥ ಒಂದು ವಿಪರೀತ ಸ್ಥಿತಿಗೆ ತಲುಪ್ತಾ ಇದೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ. ಅದಕ್ಕೆ ಏನಾಗಬೇಕಾಗ್ಯದ ಅಂತ ಕೇಳಿದ್ರೆ ಎಲ್ಲ ಆಯ್ತು ಅವ್ರ ಕಡೆ. ಅವ್ರು ಹೇಳಿದರು ಸಾಕಷ್ಟು ದೊಡ್ಡ ದೊಡ್ಡ ಬಂಗ್ಲೆ, ಸಿಕ್ಕಾಪಟ್ಟಿ ಸಂಪತ್ತು, ದೊಡ್ಡ ಕಾರು, ಮೈ ತುಂಬ ಬಂಗಾರ. ಆದ್ರೆ ತೊಗೊಂಡು ಏನು ಮಾಡೋದು? ಸಂತೋಷ ಬೇಕಲ್ಲ, ನೆಮ್ಮದಿ ಬೇಕಲ್ಲ. ಎಲ್ಲ ಐಶ್ವರ್ಯ ಇದ್ರೆ ಸುಖ ಇರ್ತದ ಅಂತಲ್ಲ, ಐಶ್ವರ್ಯ ಇರಲಿಲ್ಲ ಅಂತ ದುಃಖಿ ಆಗ್ತಾನಂತಲ್ಲ. ಜೀವನದೊಳಗೆ ಏನಾಗ್ತದ ಅಂತ ಕೇಳಿದ್ರೆ ಸುಖದ ದರ್ಶನ, ದುಃಖದ ದರ್ಶನ. ಯಾವುದು ಬೇಕು ಅಂತ ಪಡಿತಿರ್ತಾನಲ್ಲ, ಆಗ ಪಡೆಯುತ್ತಾನ ಅವನಿಗೆ ದುಃಖ ಅನ್ನಿಸ್ತದ, ಪಡೆದ ಮೇಲೆ ಸುಖ ಅನ್ನಿಸ್ತದ. ನಂತರ ಎರಡೂ ಸುಳ್ಳು ಅನ್ನೋದು ಗೊತ್ತಾದಾಗ ಬಹಳ ನಿರಾಶೆ ಆಗ್ತದೆ. ಆದರೆ ಈ ಸನ್ನಿಧಾನದೊಳಗೆ ಮಹಾಪೂಜೆಯನ್ನು ನೀವು ನೋಡ್ತಾ ಇದ್ದೀರಿ. ಏನು ಆನಂದ್ರಿ ಪೂಜಾ, ಅಪ್ಪನ ಪೂಜಾ, ಏನು ವೈಭವದ ಪೂಜಾ, ಏನು ಅನುಭವ ಆನಂದದ ಪೂಜೆ, ಏನು ನಿಮ್ಮೆಲ್ಲರ ಗಾನದೊಂದಿಗೆ ನಡೆಯುವಂಥ ಮಹಾಪೂಜೆ. ಅದೆಲ್ಲ ನೋಡಿದಾಗ ಏನಾಗ್ತದ ಅಂತ ಕೇಳಿದರೆ ಇದಕ್ಕೆ ಏನೇನು ಬೇಕಾಗಿಲ್ಲ. ಈ ಜಾಗನ ಕೂತಿರಲ್ಲ, ನಿಮ್ಮ ಅಂತ್ಯಕ್ಕೇನು ರೊಕ್ಕನೂ ಇಲ್ಲ, ನಿಮ್ಮ ಅಂತ್ಯಕ್ಕೆ ಸದ್ಯಕ್ಕೇನು ಬಂಗಾರ ಇಲ್ಲ, ನಿಮ್ಮ ಅಂತ್ಯಕ್ಕೆ ಏನೇನು ಇಲ್ಲ. ಆದರೆ ಸದ್ಯದೊಳಗೆ ನೀವೇನು ಅಪ್ಪನ ಸನ್ನಿಧಾನಾಗ ಕುಂತೀರಿ, ನಿಮ್ಮಟ್ಟು ಸುಖಿಗಳೇ ಯಾರೂ ಇಲ್ಲ. ಸ್ವಾಮಿ ಸ್ವಾಮಿ ಯಾಕಂತ ಕೇಳಿದ್ರೆ ನಮ್ಮ ಕಣ್ಣುಗಳು ಏನು ಮಾಡಾಕತ್ತಾವ ಅಂತ ಕೇಳಿದ್ರೆ ಮಹಾತ್ಮರ ಪೂಜೆಯನ್ನು ನೋಡಾಕತ್ತಾವ ಅಲ್ಲ. ಮಹಾತ್ಮರ ಪೂಜೆ ನಿಮ್ಮೆಲ್ಲರ ಕೈಗಳು ಏನು ಮಾಡ್ಯಾವ ಎಷ್ಟು ದಿನ ಅಂತ ಕೇಳಿದರೆ ಸರಿಯಾದ ಸಮಯದೊಳಗೆ ಇದ್ದು ಆ ಮಹಾತ್ಮನ ಪೂಜೆಯನ್ನು ಮಾಡೋಕ್ಕೆ ಕೈಗಳು ಬಳಸಿರಿ, ಕಣ್ಣುಗಳನ್ನು ನೋಡೋಕ್ಕೆ ಬಳಸಿರಿ, ಹೃದಯವನ್ನು ಅವನ ನಾಮಸ್ಮರಣೆಯನ್ನು ಮಾಡೋಕ್ಕೆ ಬಳಸಿರಿ. ಎಲ್ಲ ಏನಾಗ್ಯದ ಅಂತ ಕೇಳಿದ್ರೆ ಪವಿತ್ರ ಆಗ್ಯದ. ಈ ಕಾಯ ಏನಾಗ್ಯದ ಅಂತ ಕೇಳಿದ್ರೆ ಪ್ರಸಾದ ಕಾಯ ಆಗ್ಯದ, ಇದು ಪವಿತ್ರ ಕಾಯ ಆಗ್ಯದ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೆ ಏನು ಕರೀತಾರ ಅಂತ ಕೇಳಿದ್ರೆ ಎಲ್ಲ ನಮ್ಮ ಜನಗಳು ಅಯ್ಯಪ್ಪ ಸ್ವಾಮಿಗಳು, ಮಣಿಕಂಠ ಸ್ವಾಮಿಗಳು ಅಂತ ನಿಮಗೆ ಸಂಬೋಧನೆ ಮಾಡ್ತಾರಲ್ಲ. ಯಾಕಂತ ಕೇಳಿದ್ರೆ ಅವರ ಸ್ವರೂಪ ನೀವಾಗಿರಿ. ನಿಮಗೇನಾಗ್ಯದ ಅಂತ ಕೇಳಿದ್ರೆ ಆನಂದದ ದರ್ಶನ ಆಗ್ಯದ, ಸುಖದ ದರ್ಶನ ಆಗ್ಯದ. ಇಲ್ಲಿ ಏನು ಇಲ್ಲ, ಕೇವಲ ಆನಂದ. ಅವನನ್ನು ನೋಡುವುದೇ ಆನಂದ, ಅವನ ಸ್ಮರಣೆಯನ್ನು ಮಾಡುವುದೇ ಆನಂದ. ಈ ಆನಂದ ಏನಾಗಬೇಕು ಅಂತ ಕೇಳಿದರೆ ನಮ್ಮ ಜೀವನದೊಳಗೆ ಶಾಶ್ವತವಾಗಿ ಉಳಿಬೇಕು. ಒಮ್ಮೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಏನಾಗಿರ್ತದೆ ಅಂತ ಕೇಳಿದ್ರೆ ಕಡು ಬಡತನದಲ್ಲಿರ್ತಕ್ಕಂತಹ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾರೆ, ಯಪ್ಪ ಜೀವನ ನಡಿಬೇಕು ಅಂತ ಕೇಳಿದ್ರೆ ದುಡ್ಡು ಬೇಕು ಅಂತ ಕೇಳಿದರೆ ಕಾಯಕ ಬೇಕು. ಅದಕ್ಕೆ ನಾ ಕಾಯಕ ಮಾಡ್ಬೇಕಂತೀನಿಪ್ಪ, ಮತ್ತು ನನಗೇನಾರೇ ಆಶೀರ್ವಾದ ಮಾಡ್ರಿ ಅಂತ ಪರಮಹಂಸರಿಗೆ ಕೇಳಿದಾಗ ಪರಮಹಂಸರು ಅಂತಾರೆ, ಯಪ್ಪ ನೀ ಕೆಲಸ ಮಾಡ್ಬೇಕಂತಿ, ನಿನಗೆ ಬಡತನ ಕಾಡಕತ್ತೈತಿ, ಏನಿಲ್ಲಪ್ಪ ದೇವಿಯ ಆರಾಧನೆಯನ್ನು ಮಾಡು.
ಶಾಂಭವಿ ಆರಾಧನೆಯನ್ನು ಮಾಡು, ಆಕೆ ನಿನಗೂ ಪ್ರತ್ಯಕ್ಷ ಆಗ್ತಾಳಪ್ಪ, ನಿನಗೆ ಏನು ಬೇಕು ಆಕಿನ ಕೇಳ್ಕೊ ಅಂತ ಪರಮಹಂಸರು ಹೇಳಿದರು. ಆಗ ವಿವೇಕಾನಂದರು ತಪಸ್ಸಿಗೆ ಕುಳಿತರು. ನೀವೆಲ್ಲ ಹೆಂಗೆ ತಪಸ್ಸಿಗೆ ಕುಳಿತಿರಲ್ಲ ಹಂಗೆ ತಪಸ್ಸಿಗೆ ಕುಳಿತರು, ಸಂಕಲ್ಪ ಮಾಡಿದರು. ಆ ತಾಯಿ ಒಳಗೆ ಹೃದಯ ತಲ್ಲೀನವಾಯಿತು, ತಮ್ಮನ್ನೇ ತಾವು ಮರೆತರು. ದೇವಿ ಪ್ರತ್ಯಕ್ಷವಾದಳು. ಪ್ರತ್ಯಕ್ಷವಾಗಿ ಕೆಲವು ಗಂಟೆಗಳ ಜೊತೆಗೆ ವಿವೇಕಾನಂದರ ಜೊತೆಗಿದ್ದು ಮತ್ತೆ ಮಟ್ಟಮಾಯ ಆಗ್ತಾಳೆ. ಯಾವಾಗ ದೇವಿ ಮಟ್ಟಮಾಯ ಆಗ್ತಾಳೆ ಆವಾಗ ಏನು ಬಹಿರಂಗದ ಪ್ರಜ್ಞೆ, ಬಾಹಿರ ಪ್ರಜ್ಞೆ ಏನು ವಿವೇಕಾನಂದರಿಗೆ ಬರ್ತದಲ್ಲ, ಆಗ ನೆನಪಾಗ್ತದ, ಅಯ್ಯೋ ನನ್ನ ನೌಕರಿ, ನಾನು ಉದ್ಯೋಗ ಕೇಳಬೇಕಂತ ಮಾಡಿದ್ನಿ, ನನಗೆ ಮರ್ತು ಹೋಯ್ತು ಅಂತ ತಿಳ್ಕೊಂಡು ಮತ್ತೆ ಪರಮಹಂಸರ ಕಡೆಗೆ ಬರ್ತಾರೆ. ಯಪ್ಪ ನನಗೆ ಉದ್ಯೋಗ ಬೇಕು, ನನಗೆ ಕಾಯಕ ಬೇಕು. ಅಲ್ಲಪ್ಪ ನಿನಗೆ ದೇವಿ ಪ್ರತ್ಯಕ್ಷ ಆಗಲಿಲ್ಲೇನೋ? ದೇವಿ ಪ್ರತ್ಯಕ್ಷ ಆಗ್ಯಾಳ ಖರೆ, ಆಕೆಯನ್ನು ನೋಡುವ ಆನಂದದೊಳಗೆ, ಆಕೆನ ಕಣ್ಣು ಮನಗಳಲ್ಲಿ ತುಂಬಿಕೊಳ್ಳುವುದರೊಳಗೆ ನನಗೆಲ್ಲರೂ ಮರ್ತೋಯ್ತು. ಎಷ್ಟು ಸಲ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಆದೇಶ ಮಾಡ್ತಾರೆ, ವಿವೇಕಾನಂದರ ತಾಯಿಯನ್ನು ನೋಡಿ ತಮ್ಮನ್ನೇ ತಾವು ಮರೆಯುವುದರೊಳಗೆ ಸಂತೋಷ ಪಟ್ಟರೆ ವಿನಃ ಕಾಯಕ ಅಂತ ನೆನಪಾಗಲಿಲ್ಲ ವಿವೇಕಾನಂದರಿಗೆ. ಕೊನೆಗೆ ಹೇಳ್ತಾರೆ, ಯಪ್ಪ ಇನ್ನು ಮುಂದೆ ನನಗೆ ಸಂತೋಷ ಆನಂದ ಎಲ್ಲದ ಅಂತ ಕೇಳಿದ್ರೆ ಆಕೆಯ ಸಾಕ್ಷಾತ್ಕಾರದೊಳಗದ, ಆಕೆಯ ನಾಮಸ್ಮರಣೆ ಒಳಗದ, ಈ ಕಾಯಕ ನನಗೆ ಬೇಡ ಅಂತ ವೀರ ಸನ್ಯಾಸಿ ವೈರಾಗ್ಯ ನಿಧಿ ನಮ್ಮ ಭಾರತ ದೇಶದ ಆಧ್ಯಾತ್ಮ ಕ್ಷೇತ್ರದ ಒಂದು ದಿವ್ಯ ಶಕ್ತಿ ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದರಾಗಿ ಕಂಗೊಳಿಸಿದರು. ವಿದೇಶದೊಳಗೂ ನಮ್ಮ ದೇಶದ ಪ್ರತಿಭೆಯನ್ನು ಪ್ರಕಟಿಸಿದರು. ಕಾರಣ ಏನು ಅಂತ ಕೇಳಿದರೆ ಸಂತೋಷ ಆನಂದ. ಅದು ಎಲ್ಲದ ಅಂತ ಕೇಳಿದ್ರೆ ಅದು ಭಗವಂತನ ಸ್ಮರಣೆ ಒಳಗೆ ಅಪಾರವಾಗಿರ್ತಕ್ಕಂತಹ ಪ್ರೇಮದೊಳಗೆ. ನೀವೆಲ್ಲ ಅಂತಹ ಪೂಜೆಯನ್ನು ಬಹಳಷ್ಟು ಕಠಿಣವಾಗಿರ್ತಕ್ಕಂತಹ ನಿಯಮಗಳೊಂದಿಗೆ ನೀವೆಲ್ಲರೂ ಏನು ಮಾಡಿರಲ್ಲ, ಅದರ ಮುಂದೆ ಏನು ಮಾಡಬೇಕು ಅಂತ ಕೇಳಿದರೆ ಪೂಜಾ ಮುಗಿದ ತಕ್ಷಣ ನಿಮ್ಮ ಕೊಳ್ಳಾಗಿನ ಮಾಲೆಗಳಿಗೆ ಎಲ್ಲರ ಒಗೆದು, ನಿಮ್ಮ ಮೈ ಮ್ಯಾಗಿನ ಬಟ್ಟೆಗಳು ಎಲ್ಲರಿಗೆ ಇಟ್ಟು, ಮತ್ತು ನಿಮ್ಮ ಊಟಕ್ಕೆ ತಂಬಾಕ ಏನಾರ ಇದ್ದು ಎಲ್ಲ ಏನು ಬಿಟ್ಟಿರಿ ಮತ್ತು ಅವೆಲ್ಲ ಸಂಪೂರ್ಣ ಚಾಲೂ ಮಾಡಿರಿ ಅಂದ್ರೆ ಈ ಪೂಜಾ ಮಾಡಿದ ಸಾರ್ಥಕತೆಯ ಜೀವನ ನಿಮ್ಮದು ಆಗಂಗಿಲ್ಲ. ನಮಗೇನು ಆಗಬೇಕಾಗ್ಯದ ಅಂತ ಕೇಳಿದ್ರೆ ನೇಮಗಳು ಕೇವಲ 41 ದಿವಸ ಆಗಬಾರದು, 6 ತಿಂಗಳ ಆಗಬಾರದು, 1 ವರ್ಷ ಆಗಬಾರದು. ನಿಮ್ಮೆಲ್ಲರಿಗೆ ದೇವರ ಸ್ವರೂಪ ಅಂತ ಕಾಣಕತ್ತಾರಲ್ಲ, ಯಾಕೆ ನೀವೆಲ್ಲರೂ ದೇವರ ಸ್ವರೂಪ ಆಗಿರಿ ಅಂತ ಕೇಳಿದ್ರೆ ಪರಿಶುದ್ಧವಾಗಿರ್ತಕ್ಕಂತಹ ಕಾಯಕ, ಭಗವಂತನ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೇಮ. ನಮ್ಮ ಜೀವನಕ್ಕೆ ಏನು ಬೇಕಾಗ್ಯದ ಬದುಕಬೇಕು ಅಂತ ಕೇಳಿದರೆ ಕಾಯಕ ಪರಿಶುದ್ಧವಾಗಿರ್ತಕ್ಕಂತಹ ಕಾಯಕ, ಅದರಿಂದ ಕೂಡಿರ್ತಕ್ಕಂತಹ ಭಕ್ತಿ, ಇವೆರಡೂ ಇದ್ದು ಅಂತ ಕೇಳಿದರೆ ಅದು ಸಂತನ ಜೀವನ, ಅದು ಶರಣರ ಜೀವನ. ಇದನ್ನೇ 12ನೇ ಶತಮಾನದ ಬಸವಾದಿ ಶರಣರೆಲ್ಲರೂ ಬದುಕಿರ್ತಕ್ಕಂತಹ ಜೀವನ ಸತ್ಯ ಶುದ್ಧ ಕಾಯಕದಿಂದ ಕೂಡಿರ್ತಕ್ಕಂತಹ ಜೀವನ. ಅದಕ್ಕೆ ನಮಗೇನಾಗಬೇಕಾಗ್ಯದ ಅಂತ ಕೇಳಿದರೆ ಆನಂದದ ದರ್ಶನ, ಆನಂದದ